ಗುರುಭ್ಯೋ ನಮಃ. ಹರಿ ಓಂ. ಭಾಸ್ಕರಾಯ ವಿದ್ಮಹಿ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ನವಮಿ. ಇವತ್ತಿನ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ. ಇವತ್ತಿನ ಭಾನುವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ದೀರ್ಘಾವಧಿ ಸಮಸ್ಯೆಗಳು ಒಂದಿಷ್ಟು ಮತ್ತೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಒಂದಿಷ್ಟು ಕಿರುಕುಳಗಳು ಹಿನ್ನಡೆಯಾಗುವ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಮತ್ತೆ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಷ್ಟವನ್ನು ನೋಡುವಂತಹ ದಿನಮಾನವಾಗಿರುತ್ತೆ. ನೂತನ ವ್ಯವಹಾರಗಳಿಗೆ, ನೂತನ ಬಂಡವಾಳ ಹೂಡಿಕೆಗಳಿಗೆ, ಸಾಲಗಾರರಿಂದ ಮತ್ತೆ ನೀವು ಈಸ್ಕೊಳ್ಳುವುದಕ್ಕೆ, ಮತ್ತೆ ನೀವು ಋಣಾತ್ಮಕ ಜೀವನಕ್ಕೆ ಕಾಲಿಡೋದಕ್ಕೆ ಶುಭ ದಿವಸಗಳಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡತಕ್ಕದ್ದು ಮೇಷರಾಶಿಯವರು. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯವನ್ನು ನೀವು ಸಕಾಲದಲ್ಲಿ ಪೂರ್ಣಗೊಳಿಸಲು ಸಿದ್ಧರಾಗುವಂತ ಶುಭ ದಿವಸವಾಗಿರುತ್ತೆ. ಜೊತೆಗೆ ನಿಮ್ಮ ಜೀವನದ ಉತ್ತಮ ಸಾಫಲ್ಯತೆಗಳ ದಿನ ಅಂತಾನೆ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣಗಳನ್ನು ಸಹ ನೋಡುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರ್ಥಿಕ ವಿಚಾರದಲ್ಲಿ, ಜೊತೆಗೆ ಅತ್ಯುತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು. ರೈತಾಪಿ ವರ್ಗದವರು, ಜೊತೆಗೆ ಕೃಷಿಕರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಮಧ್ಯವರ್ತಿಗಳಿಗೆ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಆದಿತ್ಯ ಸ್ತೋತ್ರ ಪಠಣ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಏರಿಳಿತ ಉಂಟಾಗುವಂಥದ್ದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡ ರೀತಿಯ ಪ್ರಗತಿಯನ್ನು ಸಹ ನೋಡೋಕ್ಕಾಗೋದಿಲ್ಲ. ಸಾಂಸಾರಿಕ ತಾಪತ್ರಯಗಳು ಹೆಚ್ಚಾಗುವ ಸೂಚನೆಗಳು ಸಹ ಕಂಡುಬರುತ್ತೆ. ಜೊತೆಗೆ ನಿಮಗೆ ಈ ದಿವಸದಲ್ಲಿ ಗೃಹ ನಿರ್ಮಾಣದ ಕಾರ್ಯ ಕೆಲಸಗಳು ಯಾವುದಾರೆ ಇದ್ರೂ ಅಡೆತಡೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮುನ್ನೆಚ್ಚರಿಕೆಯಿಂದ ಮಾತುಕತೆ ಆಡತಕ್ಕದ್ದು. ಮಿಥುನ ರಾಶಿಯವರಿಗೆ ವಾಹನಗಳ ಅವಘಡ ಅಂತಲೂ ಸಹ ಹೇಳುವಂಥದ್ದು. ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಣ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಮಿತ್ರರೊಂದಿಗೆ ಇದ್ದಂತಹ ಒಂದಿಷ್ಟು ಅಭಿಮಾನಗಳು ಮತ್ತಿನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೇನಾರ ಇದ್ರೆ ನಿಮಗೆ ಅವರಿಗೆ ಮತ್ತಿನ್ನೊಂದಿಷ್ಟು ಅನಾರೋಗ್ಯ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಕಡೆ ಕರ್ಕಾಟಕ ರಾಶಿಯವರು ಗಮನ ಕೊಡಬೇಕು. ಕುಟುಂಬದೊಂದಿಗೆ ಇದ್ದಂತಹ ವೈಮನಸ್ಸುಗಳು ಒಂದಿಷ್ಟು ಊಹಾಪೋಹ ಮಾತುಗಳಿಗೆ ಒಂದಿಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜಾಗೃತಿ. ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳು ಕರೆಕ್ಟಾಗಿ ಸಮಯಕ್ಕೆ ನೀವು ವೈದ್ಯಕೀಯ ತಪಾಸಣೆ ಮಾಡೋದು ಒಳಿತು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಬಂಧು ಬಾಂಧವರ ಆಗಮನದಿಂದ ಮನೆಯಲ್ಲಿ ಸಂತಸ ವಾತಾವರಣ. ನೆರೆಯವರೊಂದಿಗೆ ಇದ್ದಂಥ ಭಿನ್ನಾಭಿಪ್ರಾಯಗಳೊಂದಿಷ್ಟು ದೂರವಾಗುವಂಥದ್ದು, ವಿಶ್ವಾಸದಲ್ಲಿರುವತಕ್ಕದ್ದು. ಸಂಬಂಧಿಕರಲ್ಲಿ ವ್ಯವಹಾರಗಳಿಗೆ ಹೆಚ್ಚಿನ ಲಾಭಗಳನ್ನು ಸಹ ನೋಡುವಂಥದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಕಾಣುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಅಂತಲೂ ಸಹ ಹೇಳುವಂಥದ್ದು. ಸಿಂಹರಾಶಿಯವರಿಗೆ ಶುಭ ದಿವಸ ಅಂತಲೇ ಹೇಳಬಹುದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು.
ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂಥದ್ದು, ಸನ್ಮಾನಗಳು ಯೋಗವಂತನ್ನು ನೋಡುವಂಥದ್ದು ಮತ್ತು ಬಂಧು ಮಿತ್ರರಿಗೆ ಇದ್ದಂತಹ ವಿರೋಧಗಳು ಒಂದಿಷ್ಟು ದೂರವಾಗಿ ನಿಮಗೆ ವಿಶ್ವಾಸದಲ್ಲಿರತಕ್ಕದ್ದು, ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಅತ್ಯುತ್ತಮ ಸಾಫಲ್ಯತೆಯನ್ನು ನೋಡುವಂಥದ್ದು, ಕುಟುಂಬದಲ್ಲಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂಥ ಶುಭ ದಿವಸವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಆತ್ಮೀಯರಿಂದ ಇದ್ದಂತಹ ಆರ್ಥಿಕ ಸಹಾಯಗಳು ನಿಮಗೊಂದಷ್ಟು ಇನ್ನೂ ಯಥೇಚ್ಛವಾಗಿ ಸಿಗುವಂಥದ್ದು, ದೂರ ಪ್ರಯಾಣದಲ್ಲಿ ಲಾಭವೂ ಕೂಡ ನಿಮಗೆ ಆಗುವಂಥದ್ದು, ನಿರೀಕ್ಷಿಸಬಹುದು ಯಾವುದೇ ಎಕ್ಸ್ಪೆಕ್ಟೇಷನ್ ನಿಮಗೆ ಖಂಡಿತ ಸಿಗುವಂಥದ್ದು, ಅಂದುಕೊಂಡ ರೀತಿಯ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಪಡೆಯುವಂಥ ಶುಭ ದಿವಸವಾಗಿರುತ್ತೆ. ಅತ್ಯಂತ ಸಂತಸದಾಯಕ ದಿನಮಾನವನ್ನು ಸಹ ನೋಡುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ನವಗ್ರಹಗಳ ದೇವಾಲಯ ದರ್ಶನ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ದೈಹಿಕ ಅನಾರೋಗ್ಯ ಮತ್ತಷ್ಟು ಜಾಸ್ತಿ ಆಗುವಂಥದ್ದು, ಮತ್ತೆ ಮಾನಸಿಕ ಸ್ಥಿತಿಗತಿಯಲ್ಲಿ ಒಂದಿಷ್ಟು ಏರಿಳಿತ ಉಂಟಾಗುವಂಥದ್ದು, ನಂಬಿದವರಿಂದಲೇ ದ್ರೋಹವಾಗುವ ಸಂಭವಗಳಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುವಂಥದ್ದು, ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಪ್ರಗತಿಯನ್ನು ಸಹ ನೋಡುವಂಥ ದಿನಮಾನವಲ್ಲ. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಅತ್ಯಂತ ಹೆಚ್ಚಿನ ಮುಂಜಾಗ್ರತೆ ವಹಿಸತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ಆದಿತ್ಯ ಸ್ತೋತ್ರ ಪಠಣ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಸ್ನೇಹಿತರೊಂದಿಗೆ ಇದ್ದಂತಹ ಹಣಕಾಸು ನೆರವು ನಿಮಗೆ ಇನ್ನಷ್ಟು ಸಿಗುವಂಥದ್ದು, ನೂತನ ವಸ್ತುಗಳ ಖರೀದಿಗೆ ನಿಮಗೆ ಸಂತೋಷ ನಿಮ್ಮ ಮನಸ್ಸಿಗೆ ಸಿಗುವಂಥದ್ದು, ಪೀಠೋಪಕರಣಗಳ ತಯಾರಿಕೆಯರಿಗೆ ಮಾರಾಟಗಾರರಿಗೆ ಉತ್ತಮ ಧನಲಾಭ ಅಂತಲೂ ಸಹ ಹೇಳುವುದು, ಆಭರಣಗಳ ಮಾರಾಟಗಾರರಿಗೆ ಶುಭ ಲಾಭ, ಧನಲಾಭ, ಯೋಗ ಲಾಭ ಅಂತಲೂ ಸಹ ಹೇಳುವಂಥದ್ದು. ಧನಸ್ಸು ರಾಶಿಯವರಿಗೆ ಒಟ್ಟಾರೆ ಶುಭ ದಿವಸ ಅಂತಲೂ ಸಹ ಹೇಳುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನವಗ್ರಹಗಳ ಸ್ತೋತ್ರ ಪಠಣ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಬಂಧು ಮಿತ್ರರಿಗೆ ಇದ್ದಂತಹ ವಿವಾದಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು, ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಯಲ್ಲಿ ವೈಪರೀತ್ಯ ಉಂಟಾಗುವಂಥದ್ದು, ಅನಗತ್ಯವಾದ ಅಪನಂದನೆಗಳಿಗೆ ನೀವು ಒಳಗಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಯಾವುದೂ ಸಾಗೋದಿಲ್ಲ, ಧನ ನಷ್ಟವಾಗುವ ಸೂಚನೆಗಳಿರುತ್ತೆ. ಇದೇ ಹೆಚ್ಚಿನ ಮುಂಜಾಗ್ರತೆ ವಹಿಸತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಕುಟುಂಬದಲ್ಲಿ ತಾಪತ್ರೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡು ಬರಲಿದೆ, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಏಳಿಗೆಗಳನ್ನು ಸಹ ನೋಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಸಾಫಲ್ಯತೆ ಉಂಟಾಗುವಂಥದ್ದು, ಗಿರಾಣಿ ಅಂಗಡಿ ಮಾಲೀಕರಿಗೆ ಮತ್ತು ಎಣ್ಣೆ ಕಾಳುಗಳ ಮಾರಾಟಗಾರರಿಗೆ ಧನಾಗಮನ ಅಂತಾನೆ ಹೇಳುವಂಥದ್ದು. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಮೊದಲು ಮಾತು ಮತ್ತೆ ನಿಮಗಿರುವಂಥ ಪ್ರಮುಖ ಕಾರ್ಯಗಳಲ್ಲಿ ಸ್ವಲ್ಪ ಹಿಡಿತ ಇರಬೇಕು, ಆತುರ ಪಟ್ಟರೆ ಕೆಲಸಗಳನ್ನು ಹದಗೆಡಿಸಿಕೊಳ್ಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಯಾವುದೇ ಕೆಲಸಗಳು ಸ್ಥಗಿತ ಆಗಿದ್ರೆ ಮರುಚಾಲನೆ ಸಿಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ನೇಹಿತರಿಂದ, ಸಂಬಂಧಿಕರಿಂದ, ಗುರು ಹಿರಿಯರಿಂದ ಒಂದಿಷ್ಟು ಸಹಾಯ ಕೂಡ ನಿಮಗೆ ಸಿಗುವಂಥದ್ದು, ಋಣಾತ್ಮಕ ಸಾಲಗಳಲ್ಲಿ ಇದ್ರೆ ನಿಮಗೆ ಅದು ಪರಿಹಾರ ಆಗುವಂಥದ್ದು, ಕೃಷಿಕರಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಹೈನುಗಾರಿಕರಿಗೆ ಶುಭ ದಿವಸ ಅಂತಲೇ ಹೇಳುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥರಳಿ ಮರದ ಕಟ್ಟೆ ಪ್ರದಕ್ಷಿಣೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.